ಕಾರಂಜಿ ಪಾರ್ಕ್ನಲ್ಲಿದ್ದ ಸಂಗೀತ ಕಾರಂಜಿ ಲೇಸರ್ ಶೋ ಸಂಜೆ ವೇಳೆ ಜನರನ್ನ ರಂಜಿಸ್ತಾ ಇತ್ತು. ಸಂಗೀತದ ಲಯಕ್ಕನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಜನರನ್ನ ತನ್ನತ್ತ ಸೆಳೆಯುತ್ತಿತ್ತು. ಆದರೆ ಕೆಲ ವರ್ಷಗಳಿಂದ ಕಾರಂಜಿ ನೃತ್ಯ ನೋಡುವ ಸೌಭಾಗ್ಯ ಮಂಗಳೂರಿಗಿಲ್ಲ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಕೋಟ್ಯಂತರ ವೆಚ್ಚದ ವಸ್ತುಗಳು ತುಕ್ಕು ಹಿಡಿದಿದೆ. ಆದ್ರಿಂದ ಮತ್ತೆ ಕಾರಂಜಿ ಲೇಸರ್ ಶೋ ಆರಂಭಿಸುವಂತೆ ಆಗ್ರಹ ಕೇಳಿಬಂದಿದೆ. ಮಂಗಳೂರಿನ ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಕಾರಂಜಿ ಪಾರ್ಕ್ ಇದೆ. ಇದು ಹೆಸರಿಗೆ ಮಾತ್ರ ಕಾರಂಜಿ ಪಾರ್ಕ್. ಇಲ್ಲಿದ್ದ ಕಾರಂಜಿ ಮಾತ್ರ ಮಾಯವಾಗಿದೆ. ಹಲವು ವರ್ಷಗಳ ಹಿಂದೆ ಜನರನ್ನ ರಂಜಿಸ್ತಾ ಇದ್ದ ಕಾರಂಜಿಯ ವಸ್ತುಗಳು ತುಕ್ಕು ಹಿಡಿದಿದೆ. 2018ರಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರಂಜಿ ನಿರ್ಮಿಸಲಾಗಿತ್ತು. ಸಂಗೀತದ ಲಯಕ್ಕನುಗುಣವಾಗಿ ನರ್ತಿಸುವ ಬಣ್ಣ ಬಣ್ಣದ ಕಾರಂಜಿ ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸ್ತಾ ಇತ್ತು. ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಯಕ್ಷಗಾನ, ಕಂಬಳ, ಭೂತಾರಾಧನೆಯಂತಹ ಜನಪದೀಯ ಚಿತ್ರಣಗಳು ಪ್ರೇಕ್ಷಕರ ಗಮನ ಸೆಳೆಯುತ್ತಿತ್ತು. ತಂತ್ರಜ್ಞಾನ ಹಾಗೂ ಸಂಸ್ಕೃತಿಯ ಸಮ್ಮಿಲನದಂತಿದ್ದ ಈ ಪ್ರದರ್ಶನವನ್ನ ಕಣ್ತುಂಬಿಕೊಳ್ಳಲು ಜನ ಕುಟುಂಬ ಸಹಿತ ಬರ್ತಿದ್ರು. ನಮಗೆ ವಿಶೇಷವಾಗಿರುವಂತಹ ಸ್ಥಳ ಅಂತ ಹೇಳಿದ್ರೆ ಅದು ಕದ್ರಿ ಪಾರ್ಕ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕದ್ರಿ ಪಾರ್ಕಿಗೆ ನಾವು ಒಂದು ಸಂಜೆ ಹೊತ್ತಲ್ಲಿ ಅಥವಾ ವೀಕೆಂಡ್ ಅಲ್ಲಿ ಬಂದ್ರೆ ನಮಗೆ ಇಲ್ಲಿ ತುಂಬಾ ಆಪ್ಷನ್ಸ್ಗಳಿವೆ. ಪಾರ್ಕಿಗೆ ಕೂಡ ಹೋಗ್ಬೋದು. ಅದು ಅಲ್ಲದೆ ಇಲ್ಲಿ ಒಂದು ಟ್ರೈನ್ ಕೂಡ ಉಂಟು. ಆಮೇಲೆ ಇನ್ನು ಸ್ವಲ್ಪ ವರ್ಷದ ಮುಂಚೆ ನಾವು ಮಾತಾಡೋದು ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾರಂಜಿ ಕೂಡ ಇತ್ತು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ ಅದು ಕಣ್ಮರೆಯಾಗಿದೆ. ಒಂದಷ್ಟು ಕೋಟಿ ರೂಪಾಯಿಗಳ ಅನುದಾನದಿಂದ ಮಾಡಿರುವಂಥ ಈ ಒಂದು ಏನು ಕಾರಂಜಿ ಏನು ಪ್ರಾಜೆಕ್ಟ್ ಏನು ಮಾಡಿದ್ರು, ಸೊ ಅದೆಲ್ಲವೂ ಕೂಡ ಈಗ ತುಕ್ಕು ಹಿಡಿದಿದೆ, ಸ್ಟಾಪ್ ಆಗಿದೆ. ಅದರ ಜೊತೆಗೆ ಏನು ಗೌರ್ಮೆಂಟ್ ಇದೆ ಹಣ ಅಥವಾ ತಮ್ಮ ತೆರಿಗೆ ಹಣ ಅಂತ ನಾವೇನು ಹೇಳ್ತೇವೆ, ಇದೆಲ್ಲ ಡೆವಲಪ್ ಮಾಡಲಿಕ್ಕೆ ನಮಗೆ ಇದೆಲ್ಲ ಏನು ಹಣವನ್ನು ಯೂಸ್ ಮಾಡಿದ್ರು. ಈಗ ಸಡನ್ ಆಗಿ ಇದು ಸ್ಟಾಪ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಕಾರಂಜಿ ವನದಲ್ಲಿ ನಾವು ನೋಡ್ಬೋದು, ಫೋಟೋ ಶೂಟಿಂಗ್ ಆಗಿರ್ಬೋದು ಅಥವಾ ಎಂಟ್ರಿಗೆ ಒಳಗೆ ಬರಬೇಕಾದ್ರೂ ಕೂಡ ಒಂದಷ್ಟು ಶುಲ್ಕವನ್ನು ವಿಧಿಸ್ತಾರೆ. ಸೊ ಈ ಹಣ ಆಗದೆ ಎಲ್ಲಿ ಹೋಗ್ತದೆ? ಆ ಕಡೆಯಿಂದ ಅಭಿವೃದ್ಧಿಗೆ ಅಂತ ಹೇಳಿ ಇಷ್ಟು ಕೋಟಿ ಅನುದಾನ ಕೊಟ್ಟು ಎಲ್ಲ ರೆಡಿ ಮಾಡಿ ಸ್ವಲ್ಪ ವರ್ಷಗಳು ಮಾತ್ರ ಇದು ಏನು ಕಾರ್ಯ ಮಾಡ್ತಾ ಇತ್ತು. ಅದಾದ್ಮೇಲೆ ಸ್ಟಾಪ್ ಆಯಿತು. ಅದಲ್ಲದೆ ಈ ಕಡೆಯಿಂದ ಇವರು ದುಡ್ಡನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅದು ದುಡ್ಡು ಎಲ್ಲಿಗೆ ಹೋಗ್ತದೆ? ಇದು ಕೂಡ ಸ್ಟಾಪ್ ಮಾಡಿದ್ದಾರೆ. ಸೊ ಈ ತರ ಕಾರಂಜಿ ವನಗಳು ಮತ್ತೆ ಶುರುವಾದ್ರೆ ನಾವು ನಮ್ಮ ಮಕ್ಕಳಿಗೂ ಕೂಡ ಕರ್ಕೊಂಡು ಬರ್ಬೋದು ಈ ಒಂದು ಪ್ಲೇಸಸ್ ಅನ್ನೆಲ್ಲ ತೋರಿಸ್ಲಿಕ್ಕೆ. ಇಲ್ಲಾಂದ್ರೆ ನಾವು ಬೇರೆ ಊರಿಗೆ ಹೋಗ್ಬೇಕಾಗ್ತದೆ. ಅಥವಾ ನಮ್ಮ ಫ್ರೆಂಡ್ಸ್ಗಳು ಕೂಡ ಕಾಲ್ ಮಾಡಿ ಇಂಥ ಮಂಗಳೂರಲ್ಲಿ ಎಂತ ಪ್ಲೇಸ್ ಇದೆ ನೋಡ್ಲಿಕ್ಕೆ ಅಂತ ಹೇಳಿ ಕೇಳಿದ್ರೆ ನಾವು ಈ ತರ ರೆಕಮೆಂಡ್ ಮಾಡ್ಬೋದು ನಮ್ಮ ಫ್ರೆಂಡ್ಸ್ಗಳಿಗೂ ಕೂಡ. ನಾವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಎಂತ ಸಹ ಇಲ್ಲ ಇಲ್ಲಿ ನೋಡ್ಲಿಕ್ಕೆ ಅಂತ ಹೇಳುವಂತ ಆಪ್ಷನ್ಗೆ ನಾವು ಬಂದಿದ್ದೇವೆ. ಎಂತದೂ ಇಲ್ಲ, ಇಲ್ಲಿ ಒಂದು ಬೀಚ್ ಉಂಟು, ದೇವಸ್ಥಾನ ಉಂಟು ಅಂತ ಹೇಳ್ತೇವೆ ನಾವು ಅಷ್ಟೇ. ಬೇರೆ ಈ ತರ ಎಲ್ಲ ವನಗಳನ್ನು ಅವರು ಅಭಿವೃದ್ಧಿ ಮಾಡಿದ್ರೆ ಅಥವಾ ಡೆವಲಪ್ ಮಾಡಿದ್ರೆ ಏನಾಗ್ತದೆ, ನಮಗೆ ಪಾರ್ಕಿಗೆ ಬಂದವರಿಗೆ ಪಾರ್ಕಿಗೂ ಹೋದಾಗ ಆಗ್ತದೆ, ಅದೊಂದಷ್ಟು ಎಂಟರ್ಟೈನ್ಮೆಂಟ್ಗಳನ್ನು ನೋಡಿದ್ದು ಕೂಡ ನಮಗೆ ಆಗ್ತದೆ ಅಂತ ಹೇಳ್ಬೋದು. ಜನರನ್ನ ರಂಜಿಸ್ತಾ ಇದ್ದ ಕಾರಂಜಿ ತನ್ನ ಕಾರ್ಯ ನಿಲ್ಲಿಸಿ ಸುಮಾರು 6 ವರ್ಷಗಳೇ ಕಳೆದಿದೆ. ಕಾರಂಜಿಯ ಯಂತ್ರಗಳು ತುಕ್ಕು ಹಿಡಿದಿದೆ. ಆಸನಗಳಲ್ಲಿ ಹುಲ್ಲು ಕಳೆ ಆವರಿಸಿದೆ. ನಿಂತ ಕಾರಂಜಿ ನರ್ತನ ಮತ್ತೆ ಆರಂಭಿಸುವಲ್ಲಿ ಅಧಿಕಾರಿಗಳು ಮನಸ್ಸು ಮಾಡ್ತಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಏನಿಲ್ಲ, ಅಲ್ಲಿ ಬಂದು ಹೋಗಿ ಮೊದಲು ಕೂತ್ಕೊಳ್ತಿದ್ದೆ ಜನರು ಕಮ್ಮಿಯಲ್ಲಿ. ಈಗ ಅಲ್ಲಿ ಹೋಗುದಿಲ್ಲದೆ ಹೋಗಿ ಪ್ರಯೋಜನ ಏನು? ಕೂತ್ಕೊಳ್ಳಿಕ್ಕೆ ನೋಡುವವರು ಯಾರಿಸಿಲ್ಲ. ಹಾಗೆ ಅದರಿಂದ ಅದನ್ನು ಅದೀಗ ಬಂದೇ ಮಾಡಿದಾರಲ್ಲ ಕಾರಂಜಿದು. ಅದು ಬಂದು ಎಷ್ಟು ವರ್ಷದಿಂದ ಬಂದು ನಾನು ನೋಡಿದ ಎಷ್ಟು ವರ್ಷ ಆಯಿತು ಬಂದು. ಮಾಡುವಾಗ ಒಳ್ಳೆ ಖರ್ಚು ಮಾಡಿದ್ದಾರೆ ಅದಕ್ಕೆ. ಹಾಗೆಲ್ಲ ಈಗ ನಮಗೆ ಇವರು ಮಾಡುವವರು ತುಂಬ ಒಳ್ಳೆ ಖರ್ಚು ಮಾಡಿದ್ದಾರೆ. ಆದರೆ ಈಗ ಅದಕ್ಕೆ ಖರ್ಚು ಮಾಡೋದಿಲ್ಲ, ಜನರು ಹೋಗೋದಿಲ್ಲ. ಏನು ಇದೆ ಅದಕ್ಕೆ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಂದರೆ ಬಾರಿ ತುಕ್ಕುಡಿದು ಹೋಗಿದೆ. ಏನು ಅದಕ್ಕೆ ವ್ಯಾಲ್ಯೂ ಇಲ್ಲ ಈಗ. ಹಾಗೆ ಯಾರು ಬಂದವರು ಸಹ ಅಲ್ಲಿ ತನಕ ಹೋಗಿ ಅಲ್ಲಿ ಕಾಲೇಜ್ ಉಂಟು ಅಂತ ಹೇಳ್ತಾರೆ. ಆದರೆ ಅಲ್ಲಿ ತನಕ ಹೋಗಿ ಏನು ನೋಡ್ತಾರೆ ಖಾಲಿ. ಎಲ್ಲ ಒಳ್ಳೊಳ್ಳೆ ಇದು ಮೇಂಟೈನ್ ಮಾಡಿದ್ದಾರೆ, ಮಾಡುವಾಗ ಒಳ್ಳೆ ಮಾಡಿದ್ದಾರೆ. ಆದರೆ ಈಗ ಯಾರು ಸಹ ಅದಕ್ಕೆ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ, ಮೇಂಟೈನ್ ಇಲ್ಲ. ಅಲ್ಲಿ ಹೋಗೋದಿಲ್ಲ, ಜನರು ಹತ್ತಿರ ಹೋಗೋದಿಲ್ಲ. ಇದಕ್ಕೆ ಖರ್ಚು ಮಾಡಬೇಕು ಹಣ. ಇವರು ತಯಾರಿದ್ದಾರೆ. ಈಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡುವಾಗ ಈ ಸೈಡ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ಒಂದೇ ಸ್ಥಳ ಮಾಡಬೇಕಂತಿಲ್ಲ. ಈಗ ಅದು ಒಳ್ಳೆ ಇಂಪ್ರೂವ್ ಆಗಿದೆ. ಆ ಸೈಡಿದು ಗಿಡಗಳು ಇದೆಲ್ಲ ತೋಟಗಳೆಲ್ಲ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ಇಂಟ್ರೆಸ್ಟ್ ತಗೊಂಡು ಇದನ್ನೊಂದು ಕಾಲೇಜಿ ಮಾಡುವಾಗೆ ಮಾಡಬೇಕು, ಖರ್ಚು ಮಾಡೋದು. ನೂರಾರು ಮನಸ್ಸುಗಳಿಗೆ ಸಂಜೆ ವೇಳೆ ಮುದ ನೀಡಿ ಮನಸ್ಸನ್ನ ಹಗುರವಾಗಿಸ್ತಾ ಇದ್ದ ಕಾರಂಜಿ ಮತ್ತೆ ಆರಂಭಿಸುವಂತೆ ಆಗ್ರಹ ಕೇಳಿಬಂದಿದೆ. ಸ್ಮಾರ್ಟ್ ಸಿಟಿಯಾಗಿ ಮಂಗಳೂರು ರೂಪುಗೊಳಿಸುವ ಈ ಸಂದರ್ಭದಲ್ಲಾದರೂ ಸಂಬಂಧಿಸಿದ ಅಧಿಕಾರಿಗಳು ಮನಸ್ಸು ಮಾಡಿ ಮತ್ತೆ ಕಾರಂಜಿ ಆರಂಭಿಸಬೇಕಿದೆ.